ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಅಕ್ಷರದ ಅವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತ್ಯೋತ್ಸವ ಹಾಗೂ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ವತಿಯಿಂದ ವಿಶೇಷ ಸುದ್ದಿ. ಅಕ್ಷರದ ಅವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತ್ಯೋತ್ಸವ ಹಾಗೂ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನವನ್ನು ಕನ್ನಡ ಭವನದಲ್ಲಿ ಇಂದು ಸ್ಲಂ ಜನರ ಸಂಘಟನೆ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಕ್ಷರ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತಿಯನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕಲಬುರಗಿಯ ಮಹಾಪೌರರು ವರ್ಷ ಜಾನಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಅಧ್ಯಕ್ಷರು ಅಲ್ಲಮ್ಮ ಪ್ರಭು ನಿಂಬರ್ಗಾ ಮಾತನಾಡಿ, ಕಲಬುರಗಿಯಲ್ಲಿ ವಾಸಿಸುತ್ತಿರುವ ಸ್ಲಂ ಜನರಿಗೆ ನಿವೇಶನ ಸಿಗಬೇಕು ಎಂದು ತಿಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮೊಬೈಲ್ ಹಿಂದಕ್ಕೆ ತೋರಿ ಸರ್, ನೀವು ಸೆವನ ಹಿಂದಕ್ಕೆ ತೋರಿ. ಜೋರಾಗಿ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ. ಎಲ್ಲ ಪ್ರೋತ್ಸಾಹಕ್ಕೆ ಇರ್ತಕ್ಕಂಥ ಮಾತನ್ನು ಹೇಳುತ್ತಾ ನಿಂದು ಕ್ಲಾಶ್ ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು. ತಮ್ಮೆಲ್ಲರಿಗೂ ಅಕ್ಷರ ಮಾತು ಜನ್ಮದಿನ ಏನಂತಂದ್ರೆ ಇವಾಗ ಏನು ನಮ್ಗೆ ಬೇಡಿಕೆ ಇಟ್ಟಿದಾರಲ್ಲ ಅದೆಲ್ಲ ನಮ್ದು ಆಯುಕ್ತರು ಕೇಳಿ ಆಮೇಲೆ ನಮ್ಮ ಸೈಬರ್ ಡಿಸ್ಕಷನ್ ಮಾಡಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಎಷ್ಟು ಆಗುತ್ತೋ ಅಷ್ಟು ನಾವು ಪಾಸಿಬಲ್ ನಮಗೆಲ್ಲ ಮಾಡಿಸ್ಕೊಡ್ತೇನೆ ಅಂತೇಳಿ ಈ ವೇದಿಕೆ ಮೇಲೆ ಕೇಳ್ಕೊತೀನಿ. ಸಾವಿತ್ರಿಬಾಯಿ ಫುಲೆ ಏನು ಜಾಗದಲ್ಲಿ ನಿಂತಿದೆ ಅಂತಂದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೋಸ್ಕರ, ಆಮೇಲೆ ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು ನಮ್ಗೆ ಅಕ್ಷರಾಭ್ಯಾಸ ಕಲಿಸ್ಕೊಟ್ಟಿದ್ದೀವಿ ಅಂತಂದ್ರೆ ಇವಾಗ ಈ ಸ್ಟೇಜ್ ಮೇಲೆ ನಿಂತು ಹಿಂಗೆ ಮೈಕ್ ಹಿಡಿದು ಮಾತಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಎಷ್ಟು ರ್ಯಾಂಕ್ಸ್ ಹೇಳಿದ್ರು ಕಮ್ಮಿಗೆ ನಿಮಗೆ ಮಾತಾಡೋಕ್ಕೆ ಅವಕಾಶ ಯೋಜನೆಯನ್ನು ಮಾಡಬೇಕಾಗಿತ್ತು. ತಮ್ಮೆಲ್ಲರಲ್ಲಿ ಒಂದು ಸ್ಥಳಾವಕಾಶ ಬಹಳ ಕಡಿಮೆ ಇರುವುದರಿಂದ ನಾನು ಮೊದಲಿಗೆ ಕ್ಷಮೆಯನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಕ್ಕಂಥ ಉದ್ದೇಶ ಈ ದೇಶದಲ್ಲಿ ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿಗೆ ಒಂದು ಭದ್ರ ಬುನಾದಿಯನ್ನ ಬೆಳಕಿನ ಕಿರಣವನ್ನ ತಂದಿರತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹುಜಿ ಮಹಾರಾಜ್, ನಾರಾಯಣ ಗುರು, ಪೆರಿಯಾರ್ ರಾಮಸ್ವಾಮಿ ಮತ್ತು ನಮ್ಮೆಲ್ಲರ ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬರನ್ನ ನೆನೆಯುತ್ತಾ ಸ್ಲಂ ಜನರ ಸಂಘಟನೆ ಕಲಬುರಗಿಯ ಎಲ್ಲ ನಮ್ಮ ಈ ಒಂದು
ನಿವೇಶನ ರಹಿತರು ಸುಮಾರು ವರ್ಷಗಳಿಂದ ನಾವು ನಮ್ಮ ಒಂದು ಸಂಘಟನೆಯ ಸ್ಥಳೀಯ ಸಮಿತಿಗಳು ಇರೋದ್ರಿಂದ ಆ ಸ್ಥಳೀಯ ಸಮಿತಿಗಳು ಸುಮಾರು 25ರಿಂದ 26 ಸ್ಲಂಗಳಲ್ಲಿ ನಾವೇನು ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಜನ ಪೌರ ಕಾರ್ಮಿಕರು, ಯಾಕಂದ್ರೆ ಇದು ಮಹಾನಗರ ಪಾಲಿಕೆಯ ಸಹೋದರಿಯರು ಪೂಜೆ ಮಹಾಪೌರ ಆಗಮಿಸುವುದರಿಂದ ಅವರ ಗಮನಕ್ಕೆ ಒಂದು ವಿಷಯಗಳನ್ನ ನನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಒಂದು 2-3 ಹೇಳಿ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನ ನಗರದಲ್ಲಿ ಇರ್ತಕ್ಕಂಥ ಸುಮಾರು 30ರಿಂದ 40 ವರ್ಷ, 40ರಿಂದ 50 ವರ್ಷ ಆದರೂ ಸಹಿತ ಸ್ವಂತ ಭೂಮಿಯನ್ನ, ಸ್ವಂತ ಮನೆಯನ್ನ ಹೊಂದಿರದೇ ಇರತಕ್ಕಂಥ ಸುಮಾರು ಜನರು, ಸುಮಾರು ಕುಟುಂಬಗಳು ನಮ್ಮ ಕಲಬುರಗಿ ನಗರದಲ್ಲಿ ವಾಸ ಮಾಡ್ತಾ ಇದೆ. ನಾವು ಸಂಘಟನೆ ಕಟ್ಟಿದಾಗಿನಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದರಿಂದ ಕೆಲವೊಂದು ಸ್ಲಂಗಳು ಘೋಷಣೆಯಾದರೂ ಸಹಿತ ವಸತಿ ಇಲ್ಲ. ಆದ್ರೆ ಘೋಷಣೆಯಾದರೂ ಸಹಿತ ವಸತಿ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ಸರಿಯಾದ ರೀತಿಯಲ್ಲಿ ಅವುಗಳನ್ನ ಕೆಲಸ ಕಾರ್ಯಗಳು ಸಹಿತ ನಡೆದೇ ಇರತಕ್ಕಂಥದ್ದು. ಇದ್ರ ಜೊತೆಗೇನೆ ಸುಮಾರು ಕುಟುಂಬಗಳು ಏನು ಮನೆ ಇದ್ದೇನೆ ಇವತ್ತು ಪೌರ ಕಾರ್ಮಿಕರು ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಮನೆ ಕೆಲಸ ಮಾಡತಕ್ಕಂಥ ಮಹಿಳೆಯರು ವಾಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಸ್ಲಂಗಳಲ್ಲಿ ಯಾರು ಇರದೇ ಇರತಕ್ಕಂಥ ಸುಮಾರು ಸಾವಿರಾರು ಮನೆಗಳು ಇವತ್ತು ಸರ್ಕಾರ ಕಟ್ಟಿ ಅವು ಬಹಳ ಗೊಂಪೆಗಳಾಗಿ ಇವತ್ತು ನಂದೂರದಲ್ಲಿ ನಾವು ಕನಸು ಕಾಣದ ಮನಸ್ಸುಗಳಿಗೆ ಹೊಸ ಕನಸು ಕಾಣಲು ಹಚ್ಚಿದ ಈ ದೇಶದ ವಿಮೋಚಕ, ನಮ್ಮೆಲ್ಲರ ವಿಮೋಚಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ಸ್ಲಂ ಜನರ ಸಂಘಟನೆ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ಬಹಳ ವಿಶೇಷವಾಗಿ ಆಯೋಜನೆಯನ್ನ ಮಾಡಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ, ಉದ್ಘಾಟನೆ ಮಾಡಿ ಇದೀಗ ತಾನೇ ನಿರ್ಗಮಿಸಿದ ಸಹೋದರಿಯಾಗಿರುವಂತಹ ಶ್ರೀಮತಿ ವರ್ಷಾ ಜಾನಿ ಮೇಡಮ್ ಅವರೇ, ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಸಹಸ್ರ ಸಂಖ್ಯೆಯ ಎಲ್ಲ ತಾಯಂದಿರೇ ಹಾಗೂ ಎಲ್ಲ ಆತ್ಮೀಯ ಸಹೋದರ ಬಂಧುಗಳೇ, ಕಾರ್ಯಕ್ರಮ 11 ಗಂಟೆಗೆ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಆದರೂ ಕೂಡ ಪರವಾಗಿಲ್ಲ. ಯಾಕಂತಂದ್ರ ಇವತ್ತು ಭಾರತ ದೇಶದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಸೆಲೆಬ್ರೇಷನ್ ಅನ್ನ ಮಾಡೋದ್ರ ಮುಖಾಂತರ ನಾವು ಆಯೋಜನೆಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ಸ್ಲಂ ಜನರ ಕರ್ನಾಟಕ ವೇದಿಕೆ ಇವತ್ತಿನ ದಿವಸ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ಮಾಡೋದ್ರ ಮುಖಾಂತರ ವಸತಿ ರಹಿತ ಪ್ರತಿನಿಧಿಗಳಿಗೆ ಸಾವಿತ್ರಿಬಾಯಿ ಹೋರಾಟವನ್ನ ಉಪನ್ಯಾಸದ ಮೂಲಕ ಅವರಿಗೆ ತಿಳಿಪಡಿಸಬೇಕು ಅಂತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಅವರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ತಾಯಂದ್ರೆ, ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಒಂದು 10 ನಿಮಿಷಗಳ ಕಾಲ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಈ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರ ಈ ವೇದಿಕೆಯಲ್ಲಿ ಇಬ್ಬರಿಗೆ ಬಹಳ ಅರ್ಥಪೂರ್ಣವಾಗಿ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ಕಾಣಬಹುದು. ಮೊದಲನೇದಾಗಿ, ಈ ದೇಶದಲ್ಲಿ ಒಂದು ಕಾಲ ಇತ್ತು, ಯಾವ ರೀತಿ ಅಪರಾಧಿಗಳನ್ನ ಬಂಧನದಲ್ಲಿಟ್ಟು ಗುಲಾಮಗಿರಿಯನ್ನ ಅನುಭವಿಸ್ತಿತ್ತು, ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಒಂದಾನೊಂದು ಕಾಲದಲ್ಲಿ ಅಕ್ಷರಗಳು ಕೂಡ ಬಂದಿಯಾಗಿದ್ವು. ಅಂಧಕಾರ ಆವರಿಸಿಕೊಂಡಿರುವಂತ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಕ್ಷರದ ಕ್ರಾಂತಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ದೇಶದ ಶೋಷಿತ ಸಮುದಾಯಗಳ ಮೇಲೆ, ಈ ದೇಶದ ಹಿಂದುಳಿದ ವರ್ಗಗಳ ಮೇಲೆ, ಈ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರ ನಾಲಿಗೆಯ ಮೇಲೆ ಅಕ್ಷರದ ನಾಟ್ಯವನ್ನು ಆಡಿಸುವುದಂತ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ದಂಪತಿಗಳು. ಹಾಗಾಗಿ ಸಾವಿತ್ರಿಬಾಯಿ ಫುಲೆ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಿರುವಂತದ್ದು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ಹಸುನಿಗಿರುವಂತಹ ವೃಕ್ಷ ಮಾತೆ ಎಂದು ಕರೆಸಿಕೊಳ್ತಕ್ಕಂಥ ಸಾಲುಮರದ ತಿಮ್ಮಕ್ಕನವರನ್ನ ಹೆಸರನ್ನು ಇಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇಬ್ಬರ ಮಹಿಳೆಯರನ್ನ ಗೌರವಿಸಿರುವಂತದ್ದು ನಾವು ಕಾಣಬಹುದು ಅಂತ